ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಮತ್ತೊಂದು ವಿಧೇಯಕ ಮಂಡನೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ರಾಜ್ಯದಲ್ಲಿ ದ್ವೇಷ ಭಾಷಣ ಮಾಡುವವರಿಗೆ ಮೂಗುದಾರ ಹಾಕುವುದಕ್ಕೆ ಸರ್ಕಾರ ಮುಂದಾಗಿದೆ. ಹೀಗಾಗಿ ಈ ಬಾರಿ ಸದನದಲ್ಲಿ ದ್ವೇಷ ಭಾಷಣ ನಿಷೇಧ ವಿಧೇಯಕ ಮಂಡನೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಬೆಳಗಾವಿ ಅಧಿವೇಶನದಲ್ಲಿ ಕಾನೂನು ತರಲು ತಯಾರಿ ನಡೆಸಿದೆ. ಈ ಬಗ್ಗೆ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ವಿಧೇಯಕಕ್ಕೆ ಅನುಮೋದನೆ ಸಿಗುವ ಸಾಧ್ಯತೆ ಇದೆ. ಕ್ಯಾಬಿನೆಟ್ ಅನುಮೋದನೆ ಬಳಿಕ ಅಧಿವೇಶನದಲ್ಲಿ ಮಂಡನೆಗೆ ಸರ್ಕಾರ ಮುಂದಾಗಿದೆ. ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಸರ್ಕಾರಕ್ಕೆ ಮತ್ತೊಂದು ಪ್ರತಿಭಟನೆ ಬಿಸಿ ತಟ್ಟಲಿದೆ. ಬಾಗಲಕೋಟೆ ಜಿಲ್ಲೆಯೊಂದರಲ್ಲಿ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ 20,000ಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. 1,000ಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ 6 ತಿಂಗಳಿನಿಂದ ಸಂಬಳ ನೀಡಿಲ್ಲ. ಹೀಗಾಗಿ ಪ್ರತಿನಿತ್ಯ ಜೀವನ ನಡೆಸುವುದು ಜನರಿಗೆ ಕಷ್ಟವಾಗಿದೆ. ಇತ್ತ ಹೊರಗುತ್ತಿಗೆ ಕಂಪನಿಗಳಿಂದಲೂ ಸಿಬ್ಬಂದಿಗಳ ವಿಮಾ ಹಣವನ್ನು ಕೂಡ ಸರಿಯಾಗಿ ತುಂಬಿಲ್ಲ. ಇದರಿಂದ ಆಸ್ಪತ್ರೆಗಳಿಗೆ ಹೋದ್ರೆ ಸಮರ್ಪಕವಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಇದನ್ನ ಯಾರು ಗಂಭೀರವಾಗಿ ತೆಗೆದುಕೊಳ್ತಿಲ್ಲ. ಹೀಗಾಗಿ ಬೀದಿಗಿಳಿದು ಪ್ರತಿಭಟನೆ ನಡೆಸೋದಕ್ಕೆ ಹೊರಗುತ್ತಿಗೆ ನೌಕರರು ಮುಂದಾಗಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬೆಳೆಯ ರೋಗಬಾಧೆಯಿಂದ ರೈತರು ಕಂಗಾಲಾಗಿದ್ದಾರೆ. ತುಮಕೂರು ಜಿಲ್ಲೆಯ 70% ತೆಂಗು ಬೆಳೆಗೆ ನುಸಿಪೀಡೆ, ಬಿಳಿತಲೆ ಹುಳುಬಾಧೆ ಹರಡಿದ್ದು, ಇದರಿಂದ ರೈತರು ಕಂಗೆಟ್ಟಿದ್ದಾರೆ. ಇತ್ತ ರೋಗಬಾಧೆ ನಿಯಂತ್ರಣಕ್ಕೆ ಅನುದಾನವಿಲ್ಲದೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಕೈಕಟ್ಟಿ ಕೂರುವಂತಾಗಿದೆ. ಸುಮಾರು 1,76,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆ ಬೆಳೀತಾ ಇದ್ದಾರೆ. 1,76,000 ಹೆಕ್ಟೇರ್ ಪೈಕಿ 1,26,000 ಹೆಕ್ಟೇರ್ ಪ್ರದೇಶದ ತೆಂಗು ಬೆಳೆಗೆ ರೋಗಬಾಧೆ ಕಾಣಿಸಿಕೊಂಡಿದೆ. ಬಿಳಿತಲೆ ಹಾಗೂ ನುಸಿಪೀಡೆ ಬಾಧೆಯಿಂದ ಬೆಳೆ ನಾಶ ಹಾಗೂ ಇಳುವರಿ ಕಡಿಮೆಯಾಗ್ತಿದೆ. ಈ ರೋಗ ಸಂಪೂರ್ಣವಾಗಿ ತಡೆಗಟ್ಟುವುದಕ್ಕೆ 1,600 ಕೋಟಿ ರೂಪಾಯಿ ಅಗತ್ಯವಿದೆ. ಆದರೆ ಸದ್ಯ ತುಮಕೂರು ಜಿಲ್ಲೆ ತೋಟಗಾರಿಕೆ ಇಲಾಖೆಗೆ 430 ಕೋಟಿ ರೂಪಾಯಿ ಹಣ ಬೇಕಿದ್ದು, ಸರ್ಕಾರ ಸದ್ಯ 18 ಕೋಟಿ 5 ಲಕ್ಷ ರೂಪಾಯಿ ಹಣವನ್ನ ಮಾತ್ರ ನೀಡಿದೆ. ಅನುದಾನದ ಕೊರತೆಯಿಂದ ರೈತರಿಗೆ ಔಷಧಿ ನೀಡೋದಕ್ಕೆ ಆಗ್ತಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದು, ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಒಬ್ಬ ರೈತನಾಗಿ ಮಾತಾಡ್ತಾ ಇದ್ದೀನಿ. ಸುಮಾರು ನಂದು ಇರೋ ತೆಂಗಿನ ಗಿಡ 300 ಗಿಡ ತೆಂಗಿನ ಗಿಡ ಇರೋದ್ರಲ್ಲಿ ಅದರಲ್ಲಿ 75 ಭಾಗ ನುಸಿಪೀಡೆ ರೋಗದಿಂದ ಬಂದ್ಬಿಟ್ಟಿದೆ. ಈಗಾಗಲೇ ಬಿಳಿ ತಲೆ ರೋಗ, ಕೆಂಪು ಮೂತಿ ಹುಳ ರೋಗದಲ್ಲೂ ಸಹ ನಾವು ಮುಳುಗೋಗ್ಬಿಟ್ಟಿದ್ದೀವಿ. ಸುಮಾರು ನಮ್ಮದು ಏನಿಲ್ಲ ಅಂತಂದ್ರು ಒಂದು 30,000 ರೋಗ, 30,000 ಕಾಯಿ ಆಗ್ತಿದ್ದಕ್ಕೆ ಇವತ್ತು 5,000 ಕಾಯಿ ಆಗ್ತಿಲ್ಲ. ಆ ಪರಿಸ್ಥಿತಿ 300 ಗಿಡಕ್ಕೆ ಆ ಪರಿಸ್ಥಿತಿಗೆ ಬಂದಿದ್ದೀವಿ. ವರ್ಷಕ್ಕೆ ಆ ಪರಿಸ್ಥಿತಿ ಬಂದಿದ್ದೀವಿ. ಹೀಗೆ ಆದರೂ ನಾವು ರೈತರು ಬದುಕೋ ಸ್ಥಿತಿನಲ್ಲಿ ಇಲ್ಲ, ಆ ಪರಿಸ್ಥಿತಿಗೆ ಬಂದಿದ್ದೀವಿ. ಕಲಬುರಗಿ ತಾಲೂಕಿನ ಆಲಗೂಡು ಗ್ರಾಮದ ಬಳಿ ಕಾರ್ಖಾನೆಯಿಂದ ಬಿಡುಗಡೆಯಾಗ್ತಾ ಇರುವ ಕಲುಷಿತ ನೀರಿನಿಂದ ರೈತರ ಬೆಳೆ ಹಾನಿಯಾಗ್ತಾ ಇರುವ ಆರೋಪ ಕೇಳಿಬಂದಿದೆ. ಆಲಗೂಡು ಗ್ರಾಮದ ಬಳಿ ಇರುವ ಸವಳು ಮಣ್ಣು ಪ್ರೋಸೆಸ್ ಮಾಡುವ ಬಜಾಜ್ ಫುಲ್ಲರ್ಸ್ ಅರ್ತ್ ಕಾರ್ಖಾನೆಯಿಂದ ವೇಸ್ಟ್ ವಾಟರ್ ಬಿಡುಗಡೆ ಮಾಡಲಾಗ್ತಿದೆ. ಇದರಿಂದ ಆಸಿಡ್ ಮಿಶ್ರಿತ ಕಲುಷಿತ ನೀರಿನಿಂದ ಅಂತರ್ಜಲ ಕಲುಷಿತವಾಗ್ತಿದೆ. ಹೀಗಾಗಿ ಕಾರ್ಖಾನೆ ಸುತ್ತಮುತ್ತ ಬೆಳೆದಿದ್ದ ಬೆಳೆಗಳೆಲ್ಲ ಹಾನಿಯಾಗಿವೆ. ಇಳುವರಿ ಬಾರದೆ ರೈತರು ಬೆಳೆ ಹಾನಿಯಿಂದ ಪ್ರತಿ ವರ್ಷ ನಷ್ಟ ಅನುಭವಿಸುವಂತಾಗಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ಕಾರ್ಖಾನೆಯವರ ಗಮನಕ್ಕೆ ತಂದಿದ್ದೇವೆ, ಅಧಿಕಾರಿಗಳ ಗಮನಕ್ಕೂ ತಂದಿದ್ದೇವೆ. ಆದರೆ ಇದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಇದೇ ನೀರೇ ಮುತ್ತೆ ಸರ್, ಇದೇ ನೀರು ಹೋಗಿ ನಮ್ಮ ಬೆಣ್ಣೆ ತರೋ ಡ್ಯಾಮಿಗೆ ಕನೆಕ್ಟ್ ಆಗ್ತದೆ ಸರ್. ಅಲ್ಲಿಂದ ಮತ್ತು ಅಲ್ಲಿಂದ ಪೂರ ಗುಲ್ಬರ್ಗ ಬರ್ತದೆ ಸರ್ ನೀರು. ಈಗ 2 ವರ್ಷ ಆಯ್ತು ಈಗ ಪೈಪ್ ಲೈನ್ ಮಾಡಿ ಸರ್. ಈಗ ನಾವು ಭೀ ಪಂಚಾಯತ್ ಕಡೆ ನಾವು ಭೀ ಮನವಿ ಮಾಡಿದೇವೆ. ನಾವು ರೈತರು ಬಂದು ನಮಗೆ ಕೇಳೋರು, ನಾವು ರೈತರು ಬಂದು ನಾವು ಮನವಿ ಮಾಡಿದೇವೆ. ಒಟ್ಟು ರೈತರಿಗೆ ಭೀ ಏನಿಲ್ಲ, ನಮಗೆ ಭೀ ಏನಿಲ್ಲ, ರೆಸ್ಪಾನ್ಸೇ ಮಾಡಲ್ಲ ಅವರು ಸರ್. ಇದು ಒಂದು 5-6 ವರ್ಷ ಆಯ್ತು ಸರ್ ನಾವು ಆಗಿರ್ತೀವಿ. ಇದು 5-6 ವರ್ಷದಿಂದ ಇದೇ ಸಮಸ್ಯೆ ಸರ್. ಡೈಲಿ ಬರೋದು ಡೈಲಿ ಇದೆ ಸರ್. ಯಾರು ರೈತರು ಯಾರು ಇಲ್ಲಿ ಬೋರ್ವೆಲ್ ನೀರು ಕುಡಿಯೋದು ಸರ್. ಇದು ಎಲ್ಲರೂ ಬಾವಿ ನೀರು ಬೋರ್ವೆಲ್ ನೀರು ಯಾರು ಕುಡಿಯಲ್ಲ, ಊರ್ಲಿಂದ ತರಬೇಕು ಸರ್. ಯಾರಿಗೆ ಕೇಳಕ್ಕೆ ಹೋದ್ರೆ ನಮ್ಮ ಕಂಪ್ನಿಗೆ ಬರೀ ನೀರು ಕೊಡ್ತೀನಿ ಅಂತ ಸರ್. ಇವು ಬಂದು ನಾವು ರೈತತ್ವ ನಾವೇ ಹೋಗಿದ್ದೇವೆ ಸರ್ ಕಂಪ್ನಿಗೆ. ಅವ್ರು ಏನಂತಾರೆ, ರೈತ ಕೊಡ್ತೇವೆ ಹೋರಿ ನಿಮ್ಗೆ ಅಷ್ಟೇ ಕೊಡ್ತೀವಿ. ಏನು ಕೊಡ್ತಾರೆ ಸರ್? ರೈತರು ನೋಡ್ರಿ 1,00,000 2 ಲಕ್ಷ ರೂಪಾಯಿ ಹಾಕಿ ಮಾಡ್ತಾರೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.